ಎಲ್ರಿಗೂ ನಮಸ್ತೆ. ಇವತ್ತು ಬ್ಯಾಂಗಲ್ಸು ಮತ್ತು ಲೇಸ್ನ ಯೂಸ್ ಮಾಡಿ ಸರ ಹೇಗೆ ಮಾಡೋದು ಅಂತ ನೋಡೋಣ. ವರಮಹಾಲಕ್ಷ್ಮಿಗೆ, ಶ್ರಾವಣ ಮಾಸದಲ್ಲಿ ದೇವ್ರಿಗೆ ಹಾಕಲಿಕ್ಕೆ, ಮಂಗಳಗೌರಿಗೆಲ್ಲ ಯೂಸ್ ಮಾಡ್ಬೋದು. ನಾನಿಲ್ಲಿ ಸ್ಯಾರಿದು ಬಾರ್ಡರ್ ಬರುತ್ತಲ್ಲ ಅದನ್ನು ಫೋಲ್ಡ್ ಮಾಡಿದ್ದೀನಿ. ಮಧ್ಯ ಪಿಂಕ್ ಲೈನ್ ಬರೋ ಥರ ಮಾಡಿದ್ದೀನಿ. ನೀವು ಬೇಕಿದ್ರೆ ಗೋಲ್ಡ್ ಕಲರ್ ಲೇಸ್ ಆ ಥರ ಏನಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಸ್ಮಾಲ್ ಸೈಜ್ನ ಗಾಜಿನ ಬಳೆ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಕಲರ್ಸು ಅಥವಾ ಬಿಗ್ ಸೈಜ್ನವ್ರು ತೊಗೋಬೋದು, ಮಲ್ಟಿ ಕಲರ್ಸ್ನ. ಒಂದು ಬ್ಯಾಂಗಲ್ನ ಇಟ್ಬಿಟ್ಟು ಆ ಲೇಸ್ನ ಒಂದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಅಂದರೆ ಈ ಥರ ಸ್ಟಿಚ್ ಆದಮೇಲೆ ನಾವು ಒಂದು ಬ್ಯಾಂಗಲ್ನ ಕೆಳಭಾಗದಲ್ಲಿ ಇನ್ನೊಂದು ಬ್ಯಾಂಗಲ್ನ ಇಟ್ಬಿಟ್ಟು ಈ ಥರ ಅದರ ಮಿಡ್ಲಲ್ಲಿ ಆ ಥರ ಲೇಸ್ ಅಥವಾ ಕ್ಲಾತ್ನ ಅದರಿಂದ ಮೇಲೆ ತೊಗೋಬೇಕು. ಈ ಥರ ತೊಗೊಂಡಾದ್ಮೇಲೆ ನೆಕ್ಸ್ಟು ನಾಟ್ ಥರ, ನೆಕ್ಸ್ಟ್ ಇನ್ನೊಂದು ಬ್ಯಾಂಗಲಿಂದ ಈ ಟೈಪಲ್ಲಿ ನಾಟ್ ಥರ ಬರಬೇಕು. ಅದೇ ಪ್ರೊಸೀಜರ್ಲಿ ಬ್ಯಾಂಗಲ್ಸ್ನ ಇಟ್ಟು ನಾಟ್ ಕಂಟಿನ್ಯೂಷನ್ ಮಾಡ್ತಾ ಹೋಗಬೇಕು. ಈ ಥರ ಫೈನಲ್ ಲುಕ್ಕು. ಬ್ಯಾಕ್ ಸೈಡ್ ಫುಲ್ ಗೋಲ್ಡ್ ಥ್ರೆಡ್ ಇದೆ. ಓಕೆ, ನಾವು ಇದಕ್ಕೆ ಸ್ವಲ್ಪ ಏನಾದರೂ ಡೆಕೋರೇಷನ್ ಮಾಡಬೇಕು ಅಂದರೆ ಮಧ್ಯ ನಾನು ಬೀಡ್ಸ್ನ ಯೂಸ್ ಮಾಡಿದ್ದೀನಿ ಇದರಲ್ಲಿ. ಆಮೇಲೆ ಎಲಿಫೆಂಟ್ ಡಿಸೈನ್ ಇರೋದನ್ನ ಕೆಳಗಡೆ ಥ್ರೆಡ್ಡಲ್ಲಿ, ಗೋಲ್ಡ್ ಥ್ರೆಡ್ಡಲ್ಲಿ ಟ್ಯಾಗ್ ಮಾಡಿದ್ದೀನಿ, ಸ್ವಲ್ಪ ಡಿಫ್ರೆಂಟ್ ಲುಕ್ ಇರಲಿ ಅಂತ. ಫೈನಲ್ ಲುಕ್. ನೀವು ಎಡ್ಜಿಗೆ ಥ್ರೆಡ್ನ ಕಟ್ಕೋಬೇಕಾಗತ್ತೆ ಟ್ಯಾಗ್ ಮಾಡಲಿಕ್ಕೆ. ಇಷ್ಟ ಆಯಿತು ಅಂದ್ಕೋತೀನಿ. ಥ್ಯಾಂಕ್ ಯು.